नमस्ते बच्चों। तृतीय भाषा हिंदी वल्लरी 8वीं कक्षा पाठ 2 है मिर्च मसाला। ये है लोक कथा। बच्चों, मेरा नाम अप्पामणि NN, विद्या ज्योति प्रौढ़शाला BTM लेआउट बेंगलुरु। बच्चों, पाठ का प्रवेश। कभी कभी आदमी अपने विचारों को दूसरों के साथ बांटना चाहता है, लेकिन उसे यह ध्यान रहे कि रोज़ एक की बात बताने से पहले वह सावधानी बरतें। कभी कभी मीन्स अवागವಾಗ ಮನುಷ್ಯ अपने विचारों ತನ್ನ ವಿಚಾರಗಳನ್ನು ಬೇರೆಯವರ ಜೊತೆಯಲ್ಲಿ दूसरों के साथ ಬೇರೆಯವರ ಜೊತೆಯಲ್ಲಿ ಹಂಚ್ಕೋತಾನೆ। बांटना चाहता है, ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತಾನೆ। बांटना ಅಂದರೆ शेयरिंग। लेकिन उसे यह ध्यान रहे, बट ಅವನು ಕೇರ್ಫುಲ್ ಆಗಿರಬೇಕು। ध्यान रहे कि राज की बात मीन्स ಅವನು ತುಂಬ ಕೇರ್ಫುಲ್ ಆಗಿರಬೇಕಾದ್ರೆ ಯಾವ ವಿಷಯ, ಅವನ ಹಿಸ್ ಸೀಕ್ರೆಟ್, ಆ ವಿಷಯದ ಬಗ್ಗೆ ಅವನು ಬಹಳ ಎಚ್ಚರಿಕೆಯಿಂದ ಇರಬೇಕು। ಎಲ್ಲ ವಿಷಯಗಳನ್ನ ಹೋಗಿ ಹೇಳ್ಬಿಡೋದಲ್ಲ, ತನ್ನ ಸೀಕ್ರೆಟ್ ವಿಷಯವನ್ನು ಇನ್ನೊಬ್ಬರ ಹತ್ರ ಹೇಳಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಪೇ ಅಟೆನ್ಷನ್ ಆನ್ ಯುವರ್ ಸೀಕ್ರೆಟ್ ಇನ್ಫಾರ್ಮೇಷನ್ ಬಿಫೋರ್ ಶೇರಿಂಗ್ ಟು ಅದರ್ಸ್। ಸೊ ಸಾವಧಾನಿ ಮೀನ್ಸ್ ಅಟೆನ್ಷನ್, ಸಾವಧಾನ್ಯ ಇರಬೇಕು। ಬೇರೆಯವ್ರ ಜೊತೆಯಲ್ಲಿ ನಮ್ಮ ಮಾಹಿತಿಯನ್ನು ಹಂಚ್ಕೋಬೇಕಾದ್ರೆ ನಮ್ಮ ಒಂದು ಸೀಕ್ರೆಟ್ ಗೌಪ್ಯವಾದ ವಿಷಯವನ್ನು ಅವರಲ್ಲಿ ನಾವು ಹಂಚ್ಕೋಬಾರ್ದು ಅನ್ನೋ ವಿಷಯಗಳು ನಾವು ನಮ್ಮಲ್ಲಿ ಸಾವಧಾನತೆಯಿಂದ ಅದನ್ನು ಹೇಳಬೇಕಾದ್ರೆ, ಬೇರೆಯವ್ರ ಹತ್ರ ನಾವು ಶೇರ್ ಮಾಡ್ಕೋಬೇಕಾದ್ರೆ ಎಚ್ಚರಿಕೆಯಿಂದ ಇರಬೇಕು। ವಿ ಶುಡ್ ಬಿ ಕೇರ್ಫುಲ್ ವೆನ್ ಯು ಆರ್ ಗೋಯಿಂಗ್ ಟು ಶೇರ್ ಅವರ್ ಸೀಕ್ರೆಟ್ ಥಿಂಗ್ಸ್ ಟು ಅದರ್ಸ್. ಓಕೆ, ಸೊ ದೀಸ್ ವಿ ಆರ್ ಗೋಯಿಂಗ್ ಟು ಲರ್ನ್. ಸೊ ಕ್ಯಾನ್ ಯು ಸಿ ಇನ್ ದ ಫಸ್ಟ್ ಪಿಕ್ಚರ್ ವಾಟ್ ಈಸ್ ಹ್ಯಾಪನಿಂಗ್? The person is vomiting. In that vomit, what you can see there is a feathers, right? There is a woman seeing there, right? Okay, let we go for the lesson now. एक दिन शाम को भोलू आंगन में बैठकर दूध पी रहा था। One day, शाम मीन्स ಈವ್ನಿಂಗ್, ಶಾಮ್ ಕೋ ಭೋಲು ಅಂದರೆ ಒಂದು ದಿನ ಸಂಜೆಯ ಸಮಯ, ಭೋಲು ಅನ್ನೋ ನಾಮಪದ। ಆಂಗನ್ ಮೀನ್ಸ್ ಕೋರ್ಟ್ ಯಾರ್ಡ್, ಮನೆಯ ಅಂಗಳದಲ್ಲಿ, ಭೋಲು ಅನ್ನೋನು ಮನೆಯ ಅಂಗಳದಲ್ಲಿ ಕುಳಿತುಕೊಂಡು, ಬೈಟ್ಕರ್ ದೂದ್ ಪೀ ರಹಾ ಥಾ, ಹಾಲನ್ನು ಸೇವನೆ ಮಾಡ್ತಿದ್ದ, ಹಾಲನ್ನು ಕುಡಿತಿದ್ದ। ಈಸ್ ಸಿಟ್ಟಿಂಗ್ ಇನ್ ದ ಹೌಸ್ ಆಫ್ ಎ ಕೋರ್ಟ್ ಯಾರ್ಡ್ and drinking a milk. उसे खांसी आई, दूध का लोटा लुढ़क गया तथा थोड़ा सा दूध मुंह से निकलकर जमीन पर फैल गया। उसे खांसी आई, got a cough suddenly while drinking a milk. ಹಾಲು ಕುಡಿಬೇಕಾದ್ರೆ ಅವನಿಗೆ ಕಫ ಬಂತು। दूध का ಲೋಟ ಲುಢಕ್ ಗಯತ, ಆ ಶಬ್ದಕ್ಕೆ, ಆ ನಡಕಕ್ಕೆ ಏನಾಯಿತು, ಕೈಯಲ್ಲಿದ್ದಂತಹ ಲೋಟ, ಹಾಲು ಕುಡಿಯುವಂತಹ ಲೋಟ ಏನಾಯಿತು, ಕೆಳಗೆ ಬಿದ್ದೋಯ್ತು। ಮೂಸೆ ನಿಕಲ್, ಬಾಯಿಂದ ಕೆಳಗೆ ಬಿದ್ದೋಯ್ತು। ಜಮೀನ್ ಪರ್ ಫೈಲ್ ಗಯ, ಭೂಮಿಯ ಮೇಲೆ ಚೆದರೋಯ್ತು। ಸ್ಪ್ರೆಡೆಡ್, ಫೈಲೆ ದೂದ್ ಮೇ ಅಂದರೆ ಕೆಳಗೆ ಬಿದ್ದಿರ್ತಕ್ಕಂಥ ಹಾಲಿನಲ್ಲಿ ಉಸ್ಕೆ ದೋ ಪಂಕ್ ದಿಕಾಯಿ, ಅವನಿಗೆ ಏನು ಎರಡು ಇದು ಫೆದರ್ಸ್, ಎರಡು ಪಂಖ ಆ ಒಂದು ವಾಮಿಟ್ ಮಾಡಿರೋ ಹಾಲಿನಲ್ಲಿ ಕಾಣಿಸ್ತು। ಹೋ ಗಬ್ರಾಗಯ, ಅವನಿಗೆ ಆಶ್ಚರ್ಯ ಆಗೋಯ್ತು। ही अफ्रेड, अपनी पत्नी हीरा को बुलाकर कहा, तन्ना हेंडती बोलू का पत्नी का नाम क्या है, हीरा को बुलाकर कहा, ही सेड टू हीरा, देखो
तुम किसी से नहीं कहोगी. ನೋಡು, ಸಿ ಯು ಡೋಂಟ್ ಟೆಲ್ ಟು ಎನಿಬಡಿ ಎಲ್ಸ್. ನೀನು ಯಾರಿಗೂ ಹೇಳಬಾರ್ದು, ಯಾರ್ಯಾರಿಗೂ ಹೇಳಬಾರ್ದು. तो मैं तुमसे एक बात बताऊं, ನಾನು ನಿನಗೆ ಒಂದು ವಿಷಯವನ್ನು ಹೇಳ್ತೀನಿ. ಐ ವಿಲ್ ಟೆಲ್ ಯು ಒನ್ ವರ್ಡ್, ಡೋಂಟ್ ಟೆಲ್ ಟು ಎನಿಬಡಿ ಎಲ್ಸ್. ಓಕೆ. कसम से, कसम मीन्स प्रॉमिस. ये प्रॉमिस डोंट टेल टू एनीबडी एल्स. ओके. किसी से नहीं कहूँगी. पत्नी बोली. नाउ शी इज टेलिंग, भोलू ने दूध में पंख की बात बता दी. ही सेड अबाउट द हाउ दिस feather came. This information he informed to ಹೀರಾ. ತನ್ನ ಹೆಂಡತಿಗೆ ಇವನು ಈ ವಿಷಯವನ್ನು ಹೇಳ್ತಾನೆ. ಈ ರೀತಿ ನಾನು ವಾಮಿಟ್ ಮಾಡಿದೆ, ನೋಡಿದ್ರೆ ಅದರಲ್ಲಿ ಫೆದರ್ಸ್ ಇದೆ, ಪಂಖಗಳಿವೆ, ಹೇಗೆ ಬಂತು ಅನ್ನೋದು ಗೊತ್ತಿಲ್ಲ ಅಲ್ವಾ. ಸೊ ಫೈಲ್ ಅಂತ ಹೇಳಿದ್ರೆ ಸ್ಪ್ರೆಡ್ ಆಗಿದೆ, ಪಂಕ್ ಅಂದರೆ ಫೆದರ್ಸ್. ಗಬ್ರಾ ಮೀನ್ಸ್ ಫಿಯರ್, ಕಸಮ್ ಮೀನ್ಸ್ ಪ್ರಾಮಿಸ್. हीरा इस बात को पहचाना पाई. ಆದರೆ ಹೀರಾಳಿಗೆ ಈ ವಿಷಯವನ್ನು ಗೌಪ್ಯವಾಗಿ ಇಟ್ಕೊಳ್ಳೋಕ್ಕಾಗ್ತಾ ಇಲ್ಲ. ಶಿ ಈಸ್ ಅನೇಬಲ್ ಟು ಕೀಪ್ ದ ಸೀಕ್ರೆಟ್. ಪಚಾನಾ ಪಾಯಿ, ಅವಳು ಈ ಗೌಪ್ಯವಾದ ವಿಷಯವನ್ನು ಇಟ್ಕೊಳ್ಳೋಕ್ಕಾಗ್ತಾ ಇಲ್ಲ. ಉಸ್ಕಾ ಪೇಟ್ ಫುಲ್ನೇ ಲಗ, ಸ್ಟಮಕ್ ಎನ್ಲಾರ್ಜ್ಮೆಂಟ್, ಹೊಟ್ಟೆ ಊದ್ಕೊಳ್ಳುತ್ತೆ. ಆ ವಿಷಯ ಬೇರೆಯವ್ರ ಹತ್ರ ಹೇಳಿಲ್ಲ ಅಂದರೆ ಅವಳಿಗೆ ಹೊಟ್ಟೆ ಊದ್ಕೊಳ್ಳುತ್ತೆ. ಮೀನ್ಸ್ ಅವಳಿಗೆ ಸಮಾಧಾನ ಇಲ್ಲ, ಬೇರೆಯವ್ರ ಹತ್ರ ಅದನ್ನು ಹಂಚ್ಕೊಬೇಕು, ಹಂಚಿದರೆ ಮಾತ್ರನೇ ಸಮಾಧಾನ. ಸೊ ಲೈಕ್ ದ್ಯಾಟ್ ಅಪ್ನಿ ಪಡೋಸನ್ ಚಂಪಾ ಸೆ ಕಹಾ. ಅವಳೇನು ಮಾಡ್ತಾಳೆ, ಪಡೋಸನ್ ಮೀನ್ಸ್ ಲೇಡಿ ನೇಬರ್, ಫೀಮೇಲ್ ನೇಬರ್. ಚಂಪಾ, ಹರ್ ನೇಮ್ ಈಸ್ ಚಂಪಾ. ಸೊ ಹೀರಾ ಸೆಡ್ ಟು नेबर लेडी नेबर चंपा, एक राज की बात है. ಒಂದು ಸೀಕ್ರೆಟ್ ವಿಷಯ ಇದೆ, ಒಂದು ಗೌಪ್ಯವಾದ ವಿಷಯವಿದೆ. ಜಾನ್ತಿ ಹೋ, ನಿನಗೆ ಗೊತ್ತಿದೆಯಾ? ಆಜ್ ಕ್ಯಾ ಹುವಾ, ಟುಡೇ ವಾಟ್ ಹ್ಯಾಪನ್? ಉನ್ಕಿ ಮುಹ್ ಸೆ ಕಬೂತರ್ ಕೆ ಪಂಖ್ ನಿಕ್ಲೆ. ಅವರ ಬಾಯಿಂದ, ಫ್ರಮ್ ಹಿಸ್ ಮೌತ್, कबूतर के पंख, पिजन्स फेदर केम आउट. बहुत सारे, मैनी. बहुत सारे मीन्स मैनी. मुझे चिंता हो रही है. आई गॉट फीलिंग, ನನಗೆ ಚಿಂತೆ ಆಗಿಬಿಟ್ಟಿದೆ. ಪರ್ ಕಿಸಿ ಸೆ ಮತ್ ಕಹನಾ. ಬಟ್ ಆದರೆ ನೀನು ನೋಡು ಚಂಪಾ, ಯಾರ ಹತ್ರ ಹೇಳಬೇಡ. ಡೋಂಟ್ ಟೆಲ್ चंपा एनीबडी एल्स. सो फॉर दैट चंपा इज टेलिंग, चंपा बोली, तुम भी किसी से मत कहना. यू आल्सो डोंट टेल टू एनीबडी. ए ನೀನು ಕೂಡ ಯಾರಿಗೂ ಹೇಳಬೇಡವೆ ಅಂತ ಹೇಳ್ತಾಳೆ. ಲೋಗ್ ಬಾತ್ ಕಾ ಬತಂಗಡ್ ಬನಾ ದೇಂಗೆ. ಜನರು ಏನು ಹೇಳ್ತಾರೆ ಆಮೇಲೆ ಇದರ ವಿಷಯನೇ ಮಾತನಾಡ್ತಾರೆ. ಟಾಕ್ ಆಫ್, ಬತಂಗಡ್ ಮೀನ್ಸ್ ಟಾಕ್ ಆಫ್. ಜನರಿಗೆ ಒಂದು 4 ಜನರಿಗೆ ಯಾವುದಾದ್ರು ವಿಷಯ ಸಿಕ್ಬಿಟ್ರೆ ಏನು ಮಾಡ್ತಾರೆ, ಅದನ್ನೇ ಅದಕ್ಕೆ ಬೇರು, ಅದಕ್ಕೆ ಇನ್ನೇನು ಹಣ್ಣು ಕಾಯಿ ಎಲ್ಲ ಬಂದ್ಬಿಡುತ್ತೆ. ಆ ರೀತಿ ಮಾತನಾಡ್ತಾರೆ. ಅದಕ್ಕೆ ಬಾತ್ ಕಾ ಬತಂಗಡ ಬನಾದೇಂಗೆ ಅಂತ ಹೇಳ್ತಾರೆ. ಅಂದರೆ ಒಂದು ವಿಷಯವನ್ನು ದೊಡ್ಡದಾಗಿ ಅದಕ್ಕೆ ಕ್ರಿಯೇಟಿವಿಟಿ ಮಾಡಿ ಮಾತನಾಡೋಂಥ ಆಗುತ್ತೆ, ಪರಿಸ್ಥಿತಿ ಬರುತ್ತೆ. ಅದಕ್ಕೆ ಯಾರು ಹೇಳಬೇಡ ಅಂತ ಹೇಳ್ತಾಳೆ. ಯಾರು? ಚಂಪಾ. ಫಿರ್ ಕ್ಯಾ ಹೋತಾ ಹೈ ದೇಖೆಂಗೆ. चंपा से रहा ना गया. ಈಗ ನಾವು चंपा also not able to keep that secrets. उसे लगा कि अगर यह बात किसी से नहीं कही तो उसका पेट फट जाएगा. ಈ ವಿಷಯವನ್ನು ಯಾರ ಹತ್ರ ಆದರೂ ಹಂಚ್ಕೊಳ್ಳಿಲ್ಲ ಅಂದರೆ, if she is not able to share this secret information, then her stomach will what happen? Her stomach will burst, फट जाएगा.
ಹೊಟ್ಟೆ ಬ್ಲಾಸ್ಟ್ ಆಗಿಬಿಡುತ್ತೆ ವಿಷಯವನ್ನು ಬೇರೆಯವ್ರ ಹತ್ರ ಹೇಳಿಲ್ಲ ಅಂತ ಹೇಳಿದರೆ ಅಲ್ವಾ. ಈಗ ಚಂಪಾ अपनी सहेली चमेली को देखते ही नो एट द टाइम शी सॉ हर फ्रेंड आ समय के ಅವಳ ಫ್ರೆಂಡ್ ಸ್ನೇಹಿತೆ ಸಹೇಲಿ ಸ್ನೇಹಿತೆ ಫ್ರೆಂಡ್ ಚಮೇಲಿ ಅವಳ ಹೆಸರು ಹರ್ ನೇಮ್ ಇಸ್ ಚಮೇಲಿ ಕೋ ದೇಖ್ತೆ ಹಿ ಅವಳು ನೋಡಿದ ತಕ್ಷಣ ಹೇಳ್ತಾನೆ ಉಸ್ನೆ ಸಾರಿ ಬಾತ್ ಉಗಲ್ದಿ ಎಲ್ಲ ವಿಷಯವನ್ನು ಚಮೇಲಿ ಹತ್ರ ಹಂಚ್ಬಿಡ್ತಾಳೆ. ಯಾರು ಚಂಪಾ. कहने से पहले चमेली से वादा करवा लिया. Before sharing this information to Chameli, this Champa has taken promise. ಏನಂತ ತಗೊಂಡಿದ್ದಾಳೆ ಚಂಪಾ ಬೋಲಿ देखो तो बोलू जी को आज खांसी आई और उनके मुंह से एक पूरा कबूतर निकला. What she said? Champa has said like this, Bolu ji, Bolu sir is there? No. Today he got cough from his mouth. उनके मुंह से ಅವ್ರಿಗೆ ಇವತ್ತು ಕಫ ಬಂತು, ಕೆಮ್ಮು. ಅದರಿಂದ ಏನಾಯಿತು, ಅವನ ಬಾಯಿಯಿಂದ ಒಂದು ದೊಡ್ಡ ಪಾರಿವಾಳ ಬಂದ್ಬಿಡ್ತಂತೆ. ಅ ಬಿಗ್ ಪಿಜನ್ ಕೇಮ್ ಔಟ್ ಫ್ರಮ್ ಹಿಸ್ ಮೌತ್. ಚಮೇಲಿ ಕೋ ವಿಶ್ವಾಸ ನಹಿ ಹುವಾ. ಯಾರೋ ನಂಬ್ತಾರೆ ಹೀಗೆ ಹೇಳಿದರೆ? ಎನಿಬಡಿ ಈಸ್ ಬಿಲೀವ್ ಲೈಕ್ ದಿಸ್ ಇಫ್ ದೇ ಸೇ ನೋ. ಚಮೇಲಿ ಕೋ ವಿಶ್ವಾಸ ನಹಿ ಹುವಾ. ಅಂದರೆ ಅವಳಿಗೆ ನಂಬಿಕೆ ಆಗಲಿಲ್ಲ. पूरा कबूतर, आश्चर्य सूचक चिन्ह. पूरा कबूतर, फुल ऑफ पिजन. कबूतर तो इतना बड़ा पक्षी है. कबूतर इज इट इज़ अ लिटिल बिग, नो, comparing to a sparrow and all, that is little big bird only. Okay, खाया कैसे होगा? How can it is eatable? ಹೇಗೆ ತಿನ್ನೋದಕ್ಕೆ ಆಗುತ್ತೆ? ಕಬೂತರಂತೂ ದೊಡ್ಡ ಪಕ್ಷಿ, ಅದನ್ನು ಹೇಗೆ ತಿನ್ನೋದಕ್ಕೆ ಆಗುತ್ತೆ ಅಂತ ಈ ಚಮೇಳಿ ಪ್ರಶ್ನಿಸ್ತಾಳೆ. ಓಕೆ, ಉಗಲ್ದಿ ಮೀನ್ಸ್ ಬ್ಲಟರ್ಡ್ ಔಟ್ ಆ್ಯಂಡ್ ವಾದ ಮೀನ್ಸ್ ಪ್ರಾಮಿಸ್. ಖಾಸಿ ಮೀನ್ಸ್ ಕಾಫ್ ಕೇಮ್ ಆ್ಯಂಡ್ ವಿಶ್ವಾಸ್ ಮೀನ್ಸ್ ಬಿಲೀವ್, ಟ್ರಸ್ಟ್, ಆಲ್ ದಿಸ್. ಓಕೆ, ನಾವು ಕುಚ್ ಹಿ ದೇರ್ ಬಾದ್, ಕುಚ್ ಹಿ ದೇರ್ ಸ್ವಲ್ಪ ಸಮಯದ ನಂತರ, आफ्टर अ पीरियड ऑफ टाइम, किसी पड़ोसन ने सुना कि बोलू के मुंह से झुंड के झुंड कबूतर, कौवे, गोरैये, मुर्गे आदि निकल रहे हैं. गांव में यहाँ तक खबर फैल गई कि कई आकार तथा रंग के पक्षी, विदेशों के पक्षी भी बोलू के मुंह से निकल रहे हैं और इन पक्षियों से आकाश भर गया है. ಸ್ವಲ್ಪ ಸಮಯದ ನಂತರ ಏನಾಯಿತು, ಕಿಸಿ ಪಡೋಸನ್, ಅಲ್ಲಿ ಬೇರೊಬ್ಬರು, ಪಡೋಸನ್ ಮೀನ್ಸ್ ಲೇಡಿ ನೈಬರ್, ಪಕ್ಕದ ಮನೆ ಹೆಂಗಸು ಹೇಳ್ತಾಳಂತೆ ಏನಂತ, ಬೋಲುಕೆ ಮೂಸೆ, ಬೋಲು ಬಾಯಿಯಿಂದ, ಜುಂಡ ಜುಂಡಕ್ಕೆ, ಏನು ಜುಂಡ ಜುಂಡರೆ ಗ್ರೂಪ್ ಗ್ರೂಪ್ ಆಗಿ, ಪಾರಿವಾಳಗಳು, ಕಬೂತರ್, ಪಾರಿವಾಳಗಳು, ಕಾಗೆಗಳು, ಗುಬ್ಬಚ್ಚಿಗಳು, ಕೋಳಿಗಳು, ಗೊರೆಯ ಸ್ಪ್ಯಾರೋ ಗುಬ್ಬಚ್ಚಿ, ಮುರ್ಗೆ ಮೀನ್ಸ್ ಕೋಳಿ, ಇವೆಲ್ಲ ಬರ್ತಾ ಇದೆಯಂತೆ ಅವನ ಬಾಯಿಂದ. ಸೊ ವಾಟ್ ಆ್ಯಂಡ್ ಆಲ್ ಕಮಿಂಗ್ ಫ್ರಮ್ ಬೋಲೂಸ್ ಮೌತ್? ಗ್ರೂಪ್ ಆಫ್ ಪಿಜನ್ಸ್, crows and sparrows, hens. These all coming out. Another padosan, another lady labor is telling like this. गांव में यहाँ तक खबर फैल गई कि कई आकार, in the village it is spread like this, the news is spread like this. रंग के पक्षी, कलरफुल ऑफ बर्ड्स, विदेशों के पक्षी, फॉरेन बर्ड्स भी बोलू के मुँह से निकल रहे हैं. ಏನಂತ ಸ್ಪ್ರೆಡ್ ಆಯಿತು ಹಳ್ಳಿ ಕಡೆ ಎಲ್ಲ? ಕಲರ್, ಬಣ್ಣ ಬಣ್ಣದ ಪಕ್ಷಿಗಳು, ವಿದೇಶದ ಪಕ್ಷಿಗಳು, ಇವೆಲ್ಲ ಬೋಲುವಿನ ಬಾಯಿನಿಂದ ಬರ್ತಾವಂತೆ. ಇನ್ ಪಕ್ಷಿಯೋನ್ಸೆ ಆಕಾಶ ಬರ್ಗಯ ಹೇ, ಈ ಪಕ್ಷಿಗಳಿಂದ ಏನಾಗಿದೆ, ಆಕಾಶ ಪೂರ್ತಿ ತುಂಬೋಗಿದೆ.
In the village, it is spreaded like colorful of birds, foreign birds. It's all coming from Bolu's mouth. And from these birds, the sky is filled. ಅಂತ ಹೇಳ್ತಾ ಇದ್ದಾನೆ. ರಾಯ್ ಕಾ ಪಹಾಡ್ ಬನ್ ಗಯಾ. ರಾಯ್ ಮೀನ್ಸ್ ರೈ ಮೌಂಟೇನ್, ಒಂದು ಬೆಟ್ಟ, ರೈ ಮೌಂಟೇನೇ ಆಗಿಬಿಟ್ಟಿದೆ, ರೈ ಬೆಟ್ಟವೇ ಆಗಿಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಕಾಣ್ತಿದೆಯಾ ಪಾಪ ಬೋಲುವಿನ ಪರಿಸ್ಥಿತಿ ಹೇಗಾಗ್ಬಿಟ್ಟಿದೆ. ಅವನು ಏನಂತ ಹೇಳ್ದ, ವಾಟ್ ಈ ಸೆಡ್ ಟು ಹಿಸ್ ವೈಫ್, ನಾನು ವಾಮಿಟ್ ಮಾಡಿದೆ, ಅದರಲ್ಲಿ ನೋಡಿದ್ರೆ ಪಾರಿವಾಳದು ಈ ಸೆಡ್ ಜಸ್ಟ್ ಫೆದರ್ಸ್ ಇತ್ತು ಅಂತ. ಬಟ್ ಆದರೆ ಅದು ಹೇಗೆ ಸ್ಪ್ರೆಡ್ ಆಯಿತು ನೋಡಿದ್ರಾ, ಒಂದು ವಿಷಯ ಹೋಗಿ ಇನ್ನೊಂದು ವಿಷಯ ಆಗಿ ಅದಕ್ಕೆಲ್ಲ ಆಕಾರನೇ ಬಂದ್ಬಿಡ್ತು. ಲಾಸ್ಟಲ್ಲಿ ಗ್ರೂಪ್ ಆಗಿ ಬರ್ಡ್ಸ್, ಫಾರಿನ್ ಬರ್ಡ್ಸ್ ಇವೆಲ್ಲ ಹೋಗ್ತಾ ಇದೆ ಅಂತ ಹೇಳಿ ಇದನ್ನು ಸ್ಪ್ರೆಡ್ ಔಟ್ ಮಾಡಿದ್ರು ಅಲ್ವಾ. ಸೊ ಅದಕ್ಕೆ ಒಂದು ವಿಷಯ ಇದ್ದರೆ ನಾವು ಅಲ್ಲಿನೇ ಅದನ್ನು ಹೇಳಬೇಕು. ಇನ್ನೊಬ್ಬರ ಹತ್ರ ಹೋಗಿ ಹೇಳಿದ್ರೆ ಏನಾಗುತ್ತೆ, ಅದು ಸ್ಪ್ರೆಡ್ ಆಗುತ್ತೆ. ಅದಕ್ಕೆ ಕಣ್ಣು, ಮೂಗು, ಬಾಯಿ ಎಲ್ಲವನ್ನು ಬರೆಸ್ತಾರೆ. ಸೊ ಸೇಮ್ ವೇ ಹಿಯರ್ ಆಲ್ಸೋ अपना पड़ोसन ने सब इस तरह किया. पहले हीरा ने, बोलू का पत्नी हीरा ने चंपा से बोली, और चंपा ने चमेली से बोली, और चमेली से ने और एक दूसरे पड़ोसन के साथ सुना है. अब यह चमत्कार देखने के लिए दूर दूर से लोग आने लगे टू सी दिस. ಈ ಒಂದು ಎಕ್ಸಲೆಂಟ್ ಚಮತ್ಕಾರ ಮೀನ್ಸ್ ಟು ಸಿ ದ ಎಕ್ಸಲೆಂಟ್ ಆಫ್ ಎ ಬೋಲು. ದೂರ ಫ್ರಮ್ ಫಾರ್ ದೂರದಿಂದ ಜನರು ಬರೋದಕ್ಕೆ ಶುರು ಮಾಡ್ತಾರೆ. बेचारा भोलू भयभीत होकर किसी एक पेड़ पर चिप गया. दिस पुअर भोलू by fearing all these words, hearing the from the group of a people, what he did, एक पेड़ पर चिप गया. He went to hide in a tree. थोड़ी देर बाद सब लोगों ने उसे ढूंढ निकाला. ಪಾಪ ಭಯ ಪಟ್ಕೊಂಡು ಏನು ಮಾಡ್ದ, ಈ ಬೋಲು ಭಯಭೀತನಾಗಿ ಒಂದು ಮರದ ಮೇಲೆ ಹೋಗಿ ಬಚ್ಚಿಟ್ಕೋತಾನೆ. ಸ್ವಲ್ಪ ಸಮಯದ ನಂತರ ಎಲ್ಲ ಜನರು, ಆಲ್ ದ ಪೀಪಲ್ ಸ್ಟಾರ್ಟೆಡ್ ಟು ಸರ್ಚಿಂಗ್. ಉಸ್ಕಿ घबराहट देखकर लोगों को समझ आया. ಅವನ ಭಯಭೀತ, ಅವನ ಫಿಯರ್ನೆಸ್, ಬೈ ಸೀಯಿಂಗ್ ಹಿಸ್ ಫಿಯರ್ನೆಸ್ ದ ಪೀಪಲ್ ಕಮ್ ಟು ನೋ ದ್ಯಾಟ್ किसी भी रहस्य को बताने से पहले 10 बार सोचना चाहिए. ಯಾವುದೇ ಒಂದು ವಿಷಯವನ್ನು ಇನ್ನೊಬ್ಬರ ಹತ್ರ ಹೇಳಬೇಕಾದ್ರೆ ಏನು ಮಾಡಬೇಕು, 1-2 ಸಾರಿ ನಮ್ಮ ಸೀಕ್ರೆಟನ್ನು ಇನ್ನೊಬ್ಬರ ಹತ್ರ ಹೇಳಬೇಕಾದ್ರೆ 1-2 ಸಾರಿ ಅಥವಾ 10 ಸಾರಿ ಆದರೂ ಯೋಚನೆ ಮಾಡಬೇಕು. ವಿ ಶುಡ್ ಥಿಂಕ್ ಬಿಫೋರ್ ಶೇರಿಂಗ್ ಅವರ್ ಸೀಕ್ರೆಟ್ ಟು ಅದರ್ಸ್. 1 to 10 times ಥಿಂಕ್ ಆ್ಯಂಡ್ ವಿ ಶುಡ್ ಸೇ. ಅಲ್ವಾ, ಅರ್ಥ ಆಯ್ತಲ್ವಾ? ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ. ಅದಕ್ಕೆ ನಾವು ಇನ್ನೊಬ್ಬರ ಹತ್ರ ನಮ್ಮ ರಹಸ್ಯವನ್ನು ಹೇಳಬೇಕಾದ್ರೆ 1-10 ಬಾರಿ ನಾವು ಯೋಚನೆ ಮಾಡಿ ಹೇಳಬೇಕು. ನೋಡಿ ಹೇಗೇನಾಯಿತು, ವಾಮಿಟ್ ಮಾಡ್ದ, ಒಂದು ಜಸ್ಟ್ ಈ ಸಾ ದ ಫೆದರ್ಸ್ ಇನ್ ದಟ್ ವಾಮಿಟ್ ಆ್ಯಂಡ್ he said to his wife like this is happened, and wife is spreaded to her friend, and then her friend is Chameli. From Chameli, Champa it is spreaded. From Champa it is spreaded to others. So like that it is spread throughout the villages, and the people started coming to see his excellence. By due to this, this poor Bolu, he got fear and he stood up the tree for hiding. So after some few times after, the people searched him, and while seeing him, he is very fear. So at that time, the people were come to know this boy, this fellow is very fear, because these things, whichever the words we heard, everything is false. That's why he is very fear. So hence from this lesson the moral is that whichever the secret is there, we should not share with the others. So before sharing, think 1 to 10 times and share. Okay children, so till what I did the lesson from mirch masala. So I think you have understood. So the notes I'll give in the next class. मिर्च मसाला पाठ समाप्त है बच्चों. आज मैंने क्या पाठ पढ़ाया है, सबको संपूर्ण जानकारी प्राप्त हुई है, हम समझते हैं. अभी
सब लोगों, सब बच्चों, 8वीं कक्षा बच्चों को मेरा धन्यवाद।